ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಲೋಹಗಳು ಅಲೋಹಗಳು ಎಂಬ ಪಾಠದ ಪ್ರಮುಖ 1 ಅಂಕದ 22 ಪ್ರಶ್ನೆಗಳನ್ನು ನೋಡಿದ್ವಿ. ಇಂದಿನ ವಿಡಿಯೋದಲ್ಲಿ ಮುಂದಿನ ಸಾಕಷ್ಟು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 23. ಅಮಾಲ್ಗಮ್ ಎಂದರೇನು? ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ನಾವು ಅಮಾಲ್ಗಮ್ ಎನ್ನುವರು. ಅಂದರೆ ಒಂದು ಮಿಶ್ರಲೋಹದ ಘಟಕ ಏನಾದರೂ ಪಾದರಸದ ಒಂದು ಅಂಶ ಅದರಲ್ಲಿದ್ದರೆ ಅದನ್ನು ನಾವೆಂತ ಕರಿತೀವಿ? ಅಮಾಲ್ಗಮ್ ಎಂದು ಕರೆಯುತ್ತೇವೆ. ಮಿಶ್ರಲೋಹ ಅಲಾಯ್ಸ್ ಎಂದರೇನು? ಪ್ರಮುಖವಾದಂಥ ಪ್ರಶ್ನೆ. ಮಿಶ್ರಲೋಹದ ಬಗ್ಗೆ ಪ್ರಶ್ನೆಯನ್ನು ತುಂಬ ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಮಿಶ್ರಲೋಹ ಎಂದರೇನು? 2 ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಏಕರೂಪ ಮಿಶ್ರಣಕ್ಕೆ ಮಿಶ್ರಲೋಹ ಎನ್ನುವರು. 2 ಅಥವಾ ಹೆಚ್ಚು ಲೋಹಗಳಿರ್ಬೋದು, 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳಿರ್ಬೋದು, ಅಥವಾ ಲೋಹ ಅಲೋಹಗಳ ಏಕರೂಪ ಮಿಶ್ರಣವನ್ನು ನಾವು ಎಂತ ಕರಿತೀವಿ? ಮಿಶ್ರ ಲೋಹ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 25. ಕಲೆರಹಿತ ಉಕ್ಕಿನಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಕಲೆರಹಿತ ಉಕ್ಕಿನಲ್ಲಿರುವ, ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಕಲೆರಹಿತ ಉಕ್ಕಿನಲ್ಲಿರುವ ಘಟಕ ಧಾತುಗಳು ಯಾವಪ್ಪ ಅಂದರೆ, ಒಂದು ಕಬ್ಬಿಣ, ಕಾರ್ಬನ್, ನಿಕ್ಕಲ್ ಮತ್ತು ಕ್ರೋಮಿಯಂ. ಕಬ್ಬಿಣ, ಕಾರ್ಬನ್, ನಿಕ್ಕಲ್, ಕ್ರೋಮಿಯಂನಿಂದ ಕಲೆರಹಿತ ಉಕ್ಕನ್ನು ರೆಡಿ ಮಾಡ್ತಾರ. ಪ್ರಶ್ನೆ ಸಂಖ್ಯೆ 26. ಹಿತ್ತಾಳೆ ಈ ಮಿಶ್ರಲೋಹದಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ. ಹಿತ್ತಾಳೆಯು ತಾಮ್ರ ಮತ್ತು ಸತುವಿನ ಮಿಶ್ರಲೋಹ ಆಗಿದೆ. ಪ್ರಶ್ನೆ ಸಂಖ್ಯೆ 27. ತಾಮ್ರ ಮತ್ತು ತವರವನ್ನು ಉಪಯೋಗಿಸಿ ತಯಾರಿಸುವ ಮಿಶ್ರಲೋಹ ಯಾವುದು? ತಾಮ್ರ ಮತ್ತು ತವರವನ್ನು ಉಪಯೋಗಿಸಿ ತಯಾರಿಸುವ ಮಿಶ್ರಲೋಹ ಯಾವುದು ಅಂತ ಕೇಳಿದಾನೆ. ಆನ್ಸರು ಕಂಚು. ಕಂಚನ್ನು ನಾವು ತಾಮ್ರ ಮತ್ತು ತವರದ ಮಿಶ್ರಲೋಹವನ್ನಾಗಿ ಬಳಸುತ್ತೇವೆ. ಪ್ರಶ್ನೆ ಸಂಖ್ಯೆ 28. ಅಲೋಹಗಳು ಆಕ್ಸಿಜನ್ನ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ನ ವಿಧ ಯಾವುದು? ಅಲೋಹಗಳು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ನ ವಿಧ ಯಾವುದು ಅಂತ ಕೇಳಿದಾನೆ. ಇದು ಆಮ್ಲೀಯ ಆಕ್ಸೈಡ್ ಆಗಿರುತ್ತದೆ ಅಥವಾ ತಟಸ್ಥ ಆಕ್ಸೈಡ್ ಆಗಿರ್ತದೆ. ನೋಡ್ರಿ, ಅಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡಿದ್ರೆ, ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 29. ಬೆಸುಗೆ ಲೋಹದಲ್ಲಿರುವ ಧಾತುಗಳನ್ನು ಹೆಸರಿಸಿ. ನೋಡ್ರಿ, ಬೆಸುಗೆ ಲೋಹ ಅಂತ ಕೇಳಿದಾನೆ. ಬೆಸುಗೆ ಲೋಹದಲ್ಲಿರುವ ಧಾತುಗಳು ಯಾವ್ಯಾವಪ್ಪ ಅಂದ್ರೆ, ಒಂದು ಸೀಸ, ಇನ್ನೊಂದು ತವರ ಅಂತ ನಾವು ಹೇಳಬಹುದು. ಇನ್ನು ನಶಿಸುವಿಕೆ, ಕೊರೋಷನ್ ಎಂದರೇನು? ಇದನ್ನು ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ನೋಡಿದ್ವಿ. ಇಲ್ಲಿ ಕೂಡ ಲೋಹಗಳನ್ನು ಕಾನ್ಸೆಪ್ಟ್ ಬಂದಿರೋದ್ರಿಂದ ಇಲ್ಲಿ ಕೂಡ ಕರೋಷನ್, ಒಂದು ನಶಿಸುವಿಕೆ ಅಥವಾ ಸಂಕ್ಷಾರಣ, ಕೊರೆಯುವಿಕೆ ಅಂತ ಹೇಳ್ತೇವೆ. ಇಲ್ಲಿ ಈ ಒಂದು ಪಾಠದಲ್ಲಿ ಕೂಡ ಈ ಒಂದು ಕಾನ್ಸೆಪ್ಟ್ ಬರೋದ್ರಿಂದ ಇಲ್ಲಿ ಕೂಡ ನಾವು ಅದರ ಬಗ್ಗೆ ತಿಳ್ಕೊಳ್ಳಬೇಕಾಗ್ತದೆ. ಕಬ್ಬಿಣದಂಥ ಕೆಲವು ಲೋಹಗಳು ಮೇಲ್ಪದರವು ಆರ್ದ್ರ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ನಶಿಸುವಿಕೆಗೆ ಒಳಗಾಗುತ್ತವೆ. ಈ ವಿದ್ಯಮಾನವನ್ನು ನಶಿಸುವಿಕೆ ಎನ್ನುವರು. ಇಲ್ಲಿ ಕಬ್ಬಿಣ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ನಶಿಸುವಿಕೆ ಅಂದ್ರೆ ಏನಪ್ಪ? ಲೋಹವು ತನ್ನ ಸುತ್ತಲಿನ ವಸ್ತುಗಳಾದಂತಹ, ಹೌದಾ, ಆರ್ದ್ರತೆ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಆಮ್ಲಗಳಾಗಿರ್ಬೋದು, ಇವುಗಳೊಂದಿಗೆ ವರ್ತಿಸಲ್ಪಟ್ಟು ಅಥವಾ ಆಕ್ರಮಿಸಲ್ಪಟ್ಟು ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂಥ ಪ್ರಕ್ರಿಯೆಗೆ ನಾವು ಏನು ಕರಿತೀವಿ? ನಶಿಸುವಿಕೆ ಅಂತ ಕರಿತೀವಿ. ಹಾಗಾದರೆ ನಶಿಸುವಿಕೆಯನ್ನು ತಡೆಗಟ್ಟಲು ಏನೇನು ಕ್ರಮಗಳನ್ನು ಕೈಗೊಳ್ತೀರಿ ನೀವು ಅಂತ ಕೇಳಿದರೆ, ನಶಿಸುವಿಕೆಯನ್ನು ತಡೆಗಟ್ಟಲು ನಾವು ಮೊದಲನೇದಾಗಿ ಬಣ್ಣವನ್ನು ಬಳಿಯುವುದು, ಬಣ್ಣ ಹಚ್ತೇವೆ ಅಂತ ಹೇಳ್ತೀವಿ. ಆಮೇಲೆ ಗ್ರೀಸ್ ಹಚ್ಚುವುದು, ಎಣ್ಣೆಯನ್ನು ಸವರುವುದು, ಗ್ಯಾಲ್ವನೀಕರಣವನ್ನು ಮಾಡುವುದು. ಗ್ಯಾಲ್ವನೀಕರಣ ಅಂದರೆ ಏನಂತ ಕೇಳಿದ್ರೆ, ಕಬ್ಬಿಣ ಮತ್ತು ಕಬ್ಬಿಣಂಥ ವಸ್ತುಗಳಿಗೆ ಸತುವಿನ ಲೇಪನವನ್ನು ಮಾಡೋದನ್ನು ನಾವು ಗ್ಯಾಲ್ವನೀಕರಣ ಅಂತ ಕರೆಯುತ್ತೇವೆ. ಇನ್ನು ಗ್ಯಾಲ್ವನೀಕರಣ ಅಂತ ಅದೇ ಪ್ರಶ್ನೆ ಇದೆ. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ಪ್ರಶ್ನೆ ಸಂಖ್ಯೆ 32. ಲೋಹವನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸುವ ರಾಸಾಯನಿಕ ವಿಧಾನ ಯಾವುದು ಅಂತ ಕೇಳಿದ್ದಾನೆ. ಅಪಕರ್ಷಣೆ. ಇಲ್ಲಿ ನೋಡ್ರಿ, ಕಾರ್ಬೋನೇಟನ್ನು ಕಾಸುವಿಕೆ ವಿಧಾನದಿಂದ ಪಡೆಯುತ್ತೇವೆ, ಸಲ್ಫೈಡ್ ಅದರನ್ನು ಹುರಿಯುವಿಕೆ ವಿಧಾನದಿಂದ ಪಡೆಯುತ್ತೇವೆ, ಇನ್ನು ಆಕ್ಸೈಡ್ ಅದರನ್ನು ಅಪಕರ್ಷಣೆ ವಿಧಾನದಿಂದ ಪಡೆಯುತ್ತೇವೆ.
ಲೋಹಗಳು ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಯಾವ ವಿದ್ಯುದಾಗ್ರದಲ್ಲಿ ಶುದ್ಧ ಲೋಹವು ಸಂಗ್ರಹವಾಗುತ್ತದೆ? ಲೋಹಗಳ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಯಾವ ವಿದ್ಯುದಾಗ್ರದಲ್ಲಿ ಶುದ್ಧ ಲೋಹವು ಸಂಗ್ರಹವಾಗುತ್ತದೆ ಅಂದ್ರೆ ಅದನ್ನು ನಾವು ಕ್ಯಾಥೋಡ್ ವಿದ್ಯುದಾಗ್ರದಲ್ಲಿ ಏನಾಗ್ತದೆ ಶುದ್ಧ ಲೋಹ ಸಂಗ್ರಹ ಆಗುತ್ತದೆ. ದ್ರವರಾಜ ಅಕ್ವಾರೆಸಿಯಾ ಎಂದರೇನು ಅಥವಾ ರಾಜದ್ರವ ಅಂತಾನು ಕರೀತೇವೆ. ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಕೇಳಬಹುದು, ಎಲ್ಲಿ ಇನ್ನೂ ಕೇಳಿಲ್ಲ, ಅಕಸ್ಮಾತ್ ಕೇಳಿದರೆ ಬರೀಬಹುದು. ಏನಪ್ಪ ಇದು ಅಕ್ವಾರೆಸಿಯಾ ಅಥವಾ ರಾಜದ್ರವ ಅಂತ ಕರೆದರೆ ಏನಪ್ಪ ಡೆಫಿನಿಷನ್ ನೋಡೋದಾದ್ರೆ, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ HCl ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ HNO3ಗಳ 3:1 ಅನುಪಾತದ ತಾಜಾ ಮಿಶ್ರಣವನ್ನು ದ್ರವರಾಜ ಎನ್ನುವರು. ಪ್ರಬಲ HCl ಮತ್ತು ಪ್ರಬಲ HNO3ಗಳ 3:1 ರೇಷಿಯೋದಲ್ಲಿ ತಾಜಾ ಮಿಶ್ರಣ ಇದ್ರೆ ಅದನ್ನು ನಾವು ದ್ರವರಾಜ ಅಂತ ಕರಿತೀವಿ. ಈ ಒಂದು ದ್ರವರಾಜ ಅಥವಾ ರಾಜದ್ರವದಲ್ಲಿ ಎಲ್ಲೂ ಕರಗದ ಚಿನ್ನ ಏನಾಗ್ತದೆ ಕರಗುತ್ತದೆ. ಪ್ರಶ್ನೆ ಸಂಖ್ಯೆ 35. ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹಗಳು 2 ಲೋಹಗಳನ್ನು ಹೆಸರಿಸಿ. ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವ 2 ಲೋಹಗಳು ಯಾವಪ್ಪ ಅಂದ್ರೆ ಒಂದು ಸೋಡಿಯಂ, ಇನ್ನೊಂದು ಪೊಟ್ಯಾಷಿಯಂ. ಪ್ರಶ್ನೆ ಸಂಖ್ಯೆ 36. ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಆನ್ಸರ್ ಬಂದ್ಬಿಟ್ಟು ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇವು ಮೂರನ್ನು ನಾವು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳ ಪರಸ್ಪರ ಆಕರ್ಷಿಸಲ್ಪಟ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗಲು ಕಾರಣವೇನು? ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ಪರಸ್ಪರ ಆಕರ್ಷಿಸಲ್ಪಟ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗಲು ಕಾರಣ ಏನಪ್ಪ ಅಂದರೆ ಅವುಗಳ ನಡುವೆ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ ಉಂಟಾಗೋದರಿಂದ ಅವುಗಳು ಏನಾಗ್ತವೆ ಅಯಾನಿಕ ಸಂಯುಕ್ತವಾಗಿ ಮಾರ್ಪಾಡಾಗುತ್ತದೆ. ತುಕ್ಕು ರಸ್ಟಿಂಗ್ ಎಂದರೇನು? ಕಬ್ಬಿಣವು ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚಕ್ಕೆಯಂತಹ ಪದರ ಉಂಟಾಗುತ್ತದೆ. ಇದನ್ನು ತುಕ್ಕು ಎನ್ನುವರು. ನೋಡಿ, ಕಬ್ಬಿಣವನ್ನು ತೇವಪೂರಿತ ಆರ್ದ್ರತೆಯನ್ನು ಹೊಂದಿರತಕ್ಕಂಥ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚಕ್ಕೆಯಂತಹ ಪದರ ಉಂಟಾಗ್ತದೆ. ಅದನ್ನು ನಾವು ತುಕ್ಕು ಅಥವಾ ರಸ್ಟಿಂಗ್ ಎನ್ನುವರು. ಉಷ್ಣದ ಉತ್ತಮ ವಾಹಕಗಳಿಗೆ 2 ಉದಾಹರಣೆಯನ್ನು ನೀಡಿ. ಒಂದು ಬೆಳ್ಳಿ ಮತ್ತು ಇನ್ನೊಂದು ತಾಮ್ರ. ಉಷ್ಣದ ದುರ್ಬಲ ವಾಹಕಗಳಿಗೆ 2 ಉದಾಹರಣೆಗಳನ್ನು ನೋಡೋದಾದರೆ ಒಂದು ಸೀಸ, ಇನ್ನೊಂದು ಪಾದರಸ. ಇವು ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ 1 ಅಂಕದ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಈ 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನು 2 ವಿಡಿಯೋಗಳಲ್ಲಿ ಭಾಗ 1 ಮತ್ತು ಭಾಗ 2 ಎನ್ನುವ 2 ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇನ್ನೂ ಯಾರು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇವೆ.